ಹಲೋ ನಮಸ್ಕಾರ ಫ್ರೆಂಡ್ಸ್. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದರೆ ತಮ್ಮನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟನ್ನು ಮಾಡಬೇಕು ಅಂತಕ್ಕಂಥದ್ದು ಎಕ್ಸೆಲಲ್ಲಿ. ಸೊ ಅದೇ ರೀತಿ ಏನಪ್ಪ ಅಂದರೆ ತಮಗೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದರೆ ಇನ್ನೂ ಒಂದು 2 ಅಥವಾ 3 ವೇಯಲ್ಲಿ ಸಮ್ಮನ್ನು ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ. ಸೊ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಇನ್ನೂ ಒಂದು 3 ಫಾರ್ಮುಲಾ ಬಂದ್ಬಿಟ್ಟು ಪರ್ಸೆಂಟೇಜನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಕ್ಸಿಮಮ್ ಆ್ಯಂಡ್ ಆಫ್ಟರ್ ದಟ್ ಏನಪ್ಪ ಅಂದರೆ ಮಿನಿಮಮ್. ಅಂದರೆ ಸೊ ಬಂದ್ಬಿಟ್ಟು ಏನಪ್ಪ ಅಂದರೆ ಇವು 3 ಫಾರ್ಮುಲಾಗಳನ್ನು ಮತ್ತೆ ಇವತ್ತಿನ ಕ್ಲಾಸ್ ಒಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ತಮಗೆ ಬರ್ತಕ್ಕಂಥದ್ದು ಈಗ ಲಾಸ್ಟ್ ಕ್ಲಾಸಲ್ಲಿ ಒಂದು ಏನು ಹೇಳಿದಪ್ಪ ಅಂದರೆ ಇಸ್ ಈಕ್ವಲ್ ಟು ಸಮ್ ಆಗಿಬಿಟ್ಟು ಏನಪ್ಪ ಅಂದರೆ ತಮಗೆ ಸೊ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದೆ. ಸೊ ಅದೇ ರೀತಿ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಇಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಅಂತ ಸೊ ಅದು ಕೂಡ ತಮಗೆ ಹೇಳ್ಕೊಟ್ಟಿದ್ದೆ. ಸೊ ಇನ್ನೂ ಒಂದು ವೇ ಏನಪ್ಪ ಅಂದರೆ ನಿಮಗೆ ಇನ್ನೂ ಒಂದು 2 ವೇಗಳು ಯಾವ ರೀತಿಯಪ್ಪ ಅಂದರೆ ಸೊ ಕೀಬೋರ್ಡಲ್ಲಿ ಏನಪ್ಪ ಅಂದರೆ ಬಂದ್ಬಿಟ್ಟು ಇಸ್ ಈಕ್ವಲ್ ಟು ಸಮ್ ಅಂತ ಟೈಪ್ ಮಾಡಿಬಿಟ್ಟು ಸೊ ತಮಗೆ ಯಾವ ರೋ ಇದೆ ಯಾವ ಕಾಲಮ್ ಇದೆ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಅಂಥ ಮೂಮೆಂಟಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಬೇಕು. ಅಂದರೆ ಸೊ ತಮ್ಮದು ಫಸ್ಟ್ ಸಬ್ಜೆಕ್ಟ್ ಹಿಡ್ಕೊಂಡು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಲಾಸ್ಟ್ ಸಬ್ಜೆಕ್ಟ್ವರೆಗೂ ಏನು ಮಾಡ್ಬೇಕಪ್ಪ ಅಂದರೆ ಡ್ರ್ಯಾಗ್ ಮಾಡಬೇಕು. ಸೊ ಮಾಡಿದಾದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅದು ತಂತಾನೆ ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ. ಬ್ರಾಕೆಟ್ ಕ್ಲೋಸ್ ಮಾಡಿ ಸೊ ಪ್ರೆಸ್ ದ ಎಂಟರ್. ಸೊ ಈ ರೀತಿ ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ಸೊ ಬರ್ತಕ್ಕಂಥದ್ದು ಇದನ್ನು ಟೋಟಲನ್ನು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಇಸ್ ಈಕ್ವಲ್ ಟು ಸಮ್ ಸೊ ಬ್ರಾಕೆಟ್ ಓಪನ್. ಸೊ ಆಫ್ಟರ್ ದಟ್ ಏನಪ್ಪ ಅಂದ್ರೆ ಬಂದ್ಬಿಟ್ಟು ಸೊ ಈ ಬ್ರಾಕೆಟ್ ಓಪನ್ ಮಾಡಬೇಕಾಗಿದ್ರೆ ಶಿಫ್ಟ್ ಪ್ಲಸ್ F9 ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ತಮಗೆ. ಸೊ ಏನು ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಫಸ್ಟ್ ಸಬ್ಜೆಕ್ಟ್ ಇಟ್ಕೊಂಡು ಲಾಸ್ಟ್ ಸಬ್ಜೆಕ್ಟ್ವರೆಗೂ ಏನು ಮಾಡ್ಬೇಕಪ್ಪ ಅಂದ್ರೆ ಡ್ರ್ಯಾಗ್ ಮಾಡಬೇಕು. ಸೊ ಡ್ರ್ಯಾಗ್ ಮಾಡಿದಾದ ತಕ್ಷಣ ಏನಪ್ಪ ಅಂದ್ರೆ ಮತ್ತೆ ಶಿಫ್ಟ್ ಹಿಡಿದ್ಬಿಟ್ಟು ಏನಪ್ಪ ಅಂದ್ರೆ 0 ಕೀಯನ್ನು ಪ್ರೆಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಕ್ಕಂಥದ್ದು, ಪ್ರೆಸ್ ದ ಎಂಟರ್ ಕೀ. ಸೊ ಇದೇನಪ್ಪ ಅಂದ್ರೆ ಬಂದ್ಬಿಟ್ಟು ಒನ್ ವೇ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮತ್ತೆ ಇನ್ನೂ ಒಂದು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಯಾವ ರೀತಿ ಡೈರೆಕ್ಟ್ ಅಪ್ಪ ಅಂದ್ರೆ ಸೊ ಎಲ್ಲಾದ್ರೂ ಬೇರೆ ಟ್ಯಾಬ್ ಅಲ್ಲಿ ಇದ್ದಿದ್ರೆ ಫಸ್ಟ್ ಕ್ಲಿಕ್ ಆನ್ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಎಡಿಟಿಂಗ್ ಡೈಲಾಗ್ ಬಾಕ್ಸ್ ಅಲ್ಲಿ ತಮಗೆ ಆಟೋ ಸಮ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ಈ ಆಟೋ ಸಮ್ ಆಪ್ಷನ್ ಮೇಲೆ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿಬಿಟ್ಟು ಸಮ್ ಅಂತಕ್ಕಂಥದ್ದು ಏನಿದೆಪ್ಪ ಅಂದ್ರೆ ಫಾರ್ಮುಲಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ತಂತಾನೆ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ಏನಪ್ಪಾ ಅಂದ್ರೆ C3 ಹಿಡ್ಕೊಂಡು S3 ತನ ಇಸ್ ಈಕ್ವಲ್ ಟು ನೀವು ಫಾರ್ಮುಲಾ ಹಾಕುವ ಅವಶ್ಯಕತೆ ಕೂಡ ಇಲ್ಲ. ಸೊ ಇಷ್ಟನ್ನು ಹಾಕ್ಬಿಟ್ಟು ಪ್ರೆಸ್ ದ ಎಂಟರ್ ಕೀ. ಸೊ ಇದೇನಾಗುತ್ತಪ್ಪ ಅಂದ್ರೆ ತಂತಾನೆ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಜಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಎಡಿಟಿಂಗ್ ಡೈಲಾಗ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಸೊ ಎಲ್ಲಪ್ಪ ಅಂದ್ರೆ ಇದು ಆಟೋ ಸಮ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸಮ್ ಅಂತಕ್ಕಂಥ ಆಪ್ಷನ್ ಅನ್ನ ತಗೊಂಡ್ಬಿಟ್ಟು ಪ್ರೆಸ್ ದ ಎಂಟರ್ ಕೀ. ಸೊ ಬಟ್ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಿದೆಯಪ್ಪ ಅಂದ್ರೆ ತಾವು 1 ಮತ್ತೆ 2 ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ಸೊ ಏನಾಗುತ್ತಪ್ಪ ಅಂದ್ರೆ ನೀವೇನಾದ್ರೂ ಮತ್ತೆ ಈಗ ಸಮ್ ಕೊಟ್ಟಿದ್ರೆ ಏನಾಗ್ತಪ್ಪ ಅಂದ್ರೆ ಮೇಲ್ಗಡೆ ಡೇಟಾ ತಗೊಳುತ್ತೆ, ಅಂದ್ರೆ I3 ಮತ್ತೆ I4 ಅನ್ನ ತಗೊಳುತ್ತೆ. ಇದೇನಾಗ್ತದಪ್ಪ ಅಂದ್ರೆ ಮೇಲ್ಗಡೆಲಿಂದ ತಗೊಳುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದು ಒಂದ್ಸಾರಿ ತಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ. ಸೊ ನಮ್ಮ ಮೌಸ್ ಕರ್ಸರ್ ಅನ್ನ ಇಲ್ಲಿ ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಡಬಲ್ ಕ್ಲಿಕ್ ಮಾಡ್ಬಿಡಿ ಆಟೋಮೆಟಿಕ್ ಆಗಿ ಟೋಟಲ್ ಬಂದ್ಬಿಡುತ್ತೆ. ಇದು ಏನಿದೆಯಪ್ಪ ಅಂದ್ರೆ ನಿಮ್ಗೆ ಒನ್ ವೇ. ಸೊ ಬೆಟರ್ ಏನಪ್ಪಾ ಅಂದ್ರೆ ಇದು ಆಟೋ ಸಮ್ ಅಂತಕ್ಕಂಥ ಆಪ್ಷನ್ ಸೊ ಒನ್ ಟೈಮ್ ಅನ್ನ ಯೂಸ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಡ್ರ್ಯಾಗ್ ಮಾಡಿ. ಸೊ ಇದೇನಪ್ಪ ಅಂದ್ರೆ ಬಂದ್ಬಿಟ್ಟು ತಮಗೆ 3ನೇ ವೇ. ಸೊ ನೆಕ್ಸ್ಟ್ ಇದು ಆದ್ಮೇಲೆ 4ನೇ ವೇ. ಸೊ ಇದಾದ್ಮೇಲೆ ಇನ್ನೂ ಒಂದು ವೇ ಇದೆ. ಏನಪ್ಪಾ ಅಂದ್ರೆ ಜಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ಹಿಡ್ಕೊಂಡು ಲಾಸ್ಟ್ ಸಬ್ಜೆಕ್ಟ್ ಅನ್ನ ತಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಿ ಎಳೆದು ಪ್ಲಸ್ ಇನ್ನೂ ಒಂದು ಎಕ್ಸ್ಟ್ರಾ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೀಬೋರ್ಡ್ ಇಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಲ್ಟ್ ಮತ್ತೆ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಿ. ಹೌದಪ್ಪ ಅಂದ್ರೆ ಕೀಬೋರ್ಡ್ ಇಂದ ಆಲ್ಟ್ ಮತ್ತೆ ಈಕ್ವಲ್ ಸೈನ್. ಸೊ ಆಲ್ಟ್ ಮತ್ತೆ ಈಕ್ವಲ್ ಸೈನ್ ಪ್ರೆಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ತಮ್ಗೆ ಏನಾಗುತ್ತಪ್ಪ ಅಂದ್ರೆ ಇದು ಕೂಡ ಫಾರ್ಮುಲಾ ಅಂತಾನೆ ಬಂದ್ಬಿಡುತ್ತೆ. ಸೊ ಇನ್ನೊಂದ್ಸರಿ ನೋಡಿ ಯಾವ ರೀತಿಯಪ್ಪ ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ಹಿಡಿದು ಲಾಸ್ಟ್ ಸಬ್ಜೆಕ್ಟ್ ಅನ್ನ ತಗೊಂಡು ಆಮೇಲೆ ಏನಪ್ಪಾ ಅಂದ್ರೆ ಒಂದ್ ಸೆಲ್ ಎಕ್ಸ್ಟ್ರಾ ತಗೊಂಡು ಕೀಬೋರ್ಡ್ ಇಂದ ಏನಪ್ಪಾ ಅಂದ್ರೆ ಆಲ್ಟ್ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡ್ತಕ್ಕಂಥದ್ದು. ಇದು ಏನಪ್ಪಾ ಅಂದ್ರೆ ತಮಗೆ ಬಂದ್ಬಿಟ್ಟು ಎಷ್ಟನೇದಪ್ಪ ಅಂದ್ರೆ ಬಂದ್ಬಿಟ್ಟು 5ನೇ ಮೆಥಡ್ ಇದೆ. ಈ ರೀತಿ ಕೂಡ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಜಸ್ಟ್ ಏನಪ್ಪಾ ಅಂದ್ರೆ ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಡಬಲ್ ಕ್ಲಿಕ್ ಮಾಡಿ ಅಥವಾ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿ. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಸಮ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಸೊ ಸಮ್ ಅಂತಕ್ಕಂಥದ್ದು ಬರೀ ಇಷ್ಟೇ ಅಲ್ಲ ರಿಲೇಟೆಡ್ ಟು ಸೊ ತಮಗೆ ರ್ಯಾಂಡಮ್ ಕೂಡ ಸಮ್ ಮಾಡೋದಿತ್ತಂದ್ರೆ ಮಾಡ್ಬೋದು. ಎಲ್ಲಿ ಬೇಕು ಅಲ್ಲಿ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿಬಿಟ್ಟು ಇಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್ ಮಾಡ್ಬಿಡಿ. ಸೊ ಓಪನ್ ಮಾಡ್ಬಿಟ್ಟು ತಮಗೆ ಯಾವ್ದು ಬೇಕಾಗಿದೆ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ತಗೊಳ್ಳಿ, ಎಷ್ಟು ಬೇಕಾಗಿದೆ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಸೊ ಬ್ರಾಕೆಟ್ ಕ್ಲೋಸ್ ಮಾಡ್ಬಿಡಿ, ಪ್ರೆಸ್ ದ ಎಂಟರ್ ಕೀ. ಅದ್ರದ್ದು ಏನ್ ಮಾಡುತ್ತಪ್ಪ ಅಂದ್ರೆ ತಮಗೆ ಕ್ಯಾಲ್ಕುಲೇಷನ್ ಕೊಟ್ಬಿಡುತ್ತೆ. ಏನಾಗ್ತದಪ್ಪ ಅಂದ್ರೆ ಅದ್ರ ಕ್ಯಾಲ್ಕುಲೇಷನ್ ತಮಗೆ ಬಂದ್ಬಿಡುತ್ತೆ. ಸೊ
ಇದು ಬಂದ್ಬಿಟ್ಟು ಎಷ್ಟಾಗಿದೆಪ್ಪ ಅಂದ್ರೆ ಈಗ ತಮಗೆ 730. ಸೊ ಇದೇ ರೀತಿ ಬೇರೆ ಕೂಡ ಇಲ್ಲಿಂದ ಕೂಡ ಹಿಂಗೆ ಡೈರೆಕ್ಟ್ ಬೇಕಾದ್ರೂ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಕೂಡ ಮಾಡ್ತಕ್ಕಂಥದ್ದು. ತಮ್ಗೆ ಯಾವ್ದು ಬೇಕಾಗಿದೆ ಅದನ್ನ ತಗೊಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಪರ್ಸೆಂಟೇಜ್ ಅನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದು ನೋಡಿ. ಸೊ ಕಾಮನ್ ಆಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದ್ರೆ ಪರ್ಸೆಂಟೇಜ್ ಅನ್ನ, ಸೊ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಾಮನ್ ಕ್ಯಾಲ್ಕುಲೇಷನ್ ಯಾವ ರೀತಿಯಪ್ಪ ಅಂದ್ರೆ ಸೊ ಟೋಟಲ್ ಮಾರ್ಕ್ಸ್. ಸೊ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಏನಪ್ಪಾ ಅಂದ್ರೆ ಟೋಟಲ್ ಸಬ್ಜೆಕ್ಟ್. ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಸಬ್ಜೆಕ್ಟ್ ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಿದ್ದಾವೆ ಅದನ್ನ ನಮ್ಮ ಹತ್ರ ಸಬ್ಜೆಕ್ಟ್ ಎಷ್ಟಿದ್ದಾವೆ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ಈ ಮೆಥಡ್ ಯೂಸ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಸಿಂಪಲ್ ಮೆಥಡ್ ಇದೆ. ಸೊ ಟೋಟಲ್ ಮಾರ್ಕ್ಸ್, ನಮ್ದು ಟೋಟಲ್ ಮಾರ್ಕ್ಸ್ ಯಾವ ಕಾಲಮ್ ಅಲ್ಲಿ ಇದಾವಪ್ಪ ಅಂದ್ರೆ ಐ ಕಾಲಮ್ ಅಲ್ಲಿ ಇದಾವೆ. ಸೊ ರೋ ಎಷ್ಟನೇದಿದೆಯಪ್ಪ ಅಂದ್ರೆ ಅದ್ವಿಕ್ ಅವ್ರದ್ದು 3ನೇದಿದೆ. ಬೇಕಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಬಿಟ್ಟು ಡಿವೈಡೆಡ್ ಬೈ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಎಷ್ಟಿದಾವೆ 6 ಇದಾವೆ. ಸೊ 6 ಅಂತ ಕ್ಲಿಕ್ ಮಾಡ್ಬಿಟ್ಟು ಪ್ರೆಸ್ ದ ಎಂಟರ್. ರೈಟಾ? ಸೊ ಇದೇನಾಗುತ್ತಪ್ಪ ಅಂದ್ರೆ ತಮ್ಗೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಯಾವ ರೀತಿಯಪ್ಪ ಅಂದ್ರೆ ಇಸ್ ಈಕ್ವಲ್ ಟು ಜಸ್ಟ್ ಏನಪ್ಪಾ ಅಂದ್ರೆ ಟೈಪ್ ಮಾಡ್ತಿದ್ರೆ ಐ. ಸೊ ನೆಕ್ಸ್ಟ್ ಒನ್ ಅನಿಲ್ ಅವ್ರದ್ದಿದೆ 4, I4 ಡಿವೈಡೆಡ್ ಬೈ 6 ಪ್ರೆಸ್ ದ ಎಂಟರ್. ಯಾರಾದ್ರೂ 10th ಓದ್ತಾ ಇದ್ರೆ ಅವ್ರದ್ದು 6.25 ಅಂದ್ರೆ ಏನಪ್ಪಾ ಅಂದ್ರೆ 175 ಕನ್ನಡ ಸಬ್ಜೆಕ್ಟ್ ಇದ್ರೆ 125 ಅಂತ ಮೂಮೆಂಟ್ ಅಲ್ಲಿ ತಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡ್ಬಿಟ್ಟು ಸೊ ಡಿವೈಡೆಡ್ ಬೈ ಏನಪ್ಪಾ ಅಂದ್ರೆ 6.25. ಸೊ ಯಾರಾದ್ರೂ ಅಥವಾ ಏನಪ್ಪಾ ಅಂದ್ರೆ ಡಿಗ್ರಿ ಓದ್ತಾ ಇದ್ರೆ ಸೊ ಅಂತವ್ರು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು 7 ಸಬ್ಜೆಕ್ಟ್ ಇದ್ರೆ 7 ಅಥವಾ 6.5 ಅಂತ ಕೂಡ ಕೊಡಬಹುದು. ಯಾವ್ದಾದ್ರು 50 ಮಾರ್ಕ್ಸ್ ಇಂದು ಇತ್ತಪ್ಪ ಅಂದ್ರೆ ಪೇಪರ್ ಆ ರೀತಿ ಕೂಡ ತಾವ್ ಏನಪ್ಪಾ ಅಂದ್ರೆ ಚೇಂಜಸ್ ಮಾಡ್ತಕ್ಕಂಥದ್ದು. ಈ ಪರ್ಸೆಂಟೇಜ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಸೊ ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್. ಏನಾಗುತ್ತಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಏನಿದೆಯಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಮ್ಯಾಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಅಂಡ್ ಮಿನ್ ಅಂದ್ರೆ ಏನಪ್ಪಾ ಅಂದ್ರೆ ಮಿನಿಮಮ್. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಮ್ಯಾಕ್ಸ್ ಮತ್ತೆ ಮಿನ್. ಸೊ ಮ್ಯಾಕ್ಸ್ ಮತ್ತೆ ಮಿನ್ ಅಲ್ಲಿ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಟೋಟಲ್ 6 ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ ಸಿಂಗಲ್ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಅದನ್ನ ಏನಪ್ಪಾ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಸೊ ಸೇಮ್ ಪ್ರೊಸೀಜರ್ ಸಮ್ಮನ್ನ ಯಾವ ರೀತಿ ಮಾಡಿದ್ದೀರಾ ಅದೇ ರೀತಿ ಇದು ಕೂಡ ಏನಪ್ಪಾ ಅಂದ್ರೆ ಇಸ್ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡ್ತಕ್ಕಂಥದ್ದು. ಆಮೇಲೆ ಏನಪ್ಪಾ ಅಂದ್ರೆ ಕೀಬೋರ್ಡ್ ಇಂದ ಮ್ಯಾಕ್ಸ್ ಅಂತ ಟೈಪ್ ಮಾಡಿ. ಸೊ ಶಿಫ್ಟ್ ಪ್ಲಸ್ 9 ಕೀ ಅನ್ನ ಪ್ರೆಸ್ ಮಾಡಿ ಬ್ರಾಕೆಟ್ ಓಪನ್ ಆಗುತ್ತೆ. ಫಸ್ಟ್ ಸಬ್ಜೆಕ್ಟ್ ಯಾವ್ದಿದೆಯಪ್ಪ ಅಂದ್ರೆ C3. ಸೊ ಲೈಕ್ ಸೇಮ್ ಮತ್ತೆ ಶಿಫ್ಟ್ ಪ್ಲಸ್ F3 ಸೆಮಿಕೋಲನ್. ಲಾಸ್ಟ್ ಸಬ್ಜೆಕ್ಟ್ ಶುಡ್ ಬಿ ಸೋಷಿಯಲ್ ಅಂಡ್ ಇಟ್ ಶುಡ್ ಬಿ H3. ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿ ಪ್ರೆಸ್ ದ ಎಂಟರ್ ಕೀ. 99 is the highest marks. Same procedure. So ನೋಡಿ ಇನ್ನೊಂದ್ಸರಿ is equal to max bracket open. First subject should be Kannada C. So row should be 4. Shift with semicolon. Last subject should be social science. So H ಅಂತ ಕ್ಲಿಕ್ ಮಾಡಿಬಿಟ್ಟು ಸೊ ಲಾಸ್ಟ್ ಒನ್ H4. ಈ ರೀತಿ ಕೂಡ ತಾವು ತಗೋಬಹುದು. ಇನ್ನೊಂದು ಮೆಥಡ್ ಯಾವ ರೀತಿಯಪ್ಪ ಅಂದ್ರೆ is equal to max ಅಂತ ಟೈಪ್ ಮಾಡಿಬಿಟ್ಟು ಸೊ ಜಸ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋ ಟೈಮಲ್ಲಿ ಏನಪ್ಪಾ ಅಂದ್ರೆ ನೀವು ಕರೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಮತ್ತೆ ಲಾಸ್ಟ್ ಸಬ್ಜೆಕ್ಟ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೊ ಅದನ್ನ ಬಿಡ್ಬಿಟ್ಟು ನೀವೇನಾದ್ರೂ ಸೆಲ್ಗಳನ್ನ ಜಾಸ್ತಿ ಸೆಲೆಕ್ಟ್ ಮಾಡಿದ್ರೆ ಕೇಸಲ್ಲಿ ಏನಾಗುತ್ತಪ್ಪ ಅಂದ್ರೆ ಅದು ಬಂದ್ಬಿಟ್ಟು ಆ ಕ್ಯಾಲ್ಕುಲೇಷನ್ ಅನ್ನ ತಗೊಳುತ್ತೆ. ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಸೊ ಬಸವರಾಜ್ ಅವ್ರದ್ದು ಕೂಡ ಕ್ಯಾಲ್ಕುಲೇಷನ್ ಮಾಡಿದ್ದೀರಾ ಮತ್ತೆ ಆಕಾಶ್ ಅವ್ರದ್ದು ಕೂಡ ತಗೊಂಡಿದ್ದೀರಾ. 2 ಸೆಲ್ಗಳನ್ನ ಏನ್ ಮಾಡಿದಿರಪ್ಪ ಅಂದ್ರೆ 6 ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ. ಈ ರೀತಿ ಮಾಡಬಾರ್ದು. ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಏನಾದ್ರೂ ತಾವು ಸೆಲೆಕ್ಟ್ ಮಾಡಿದ್ರೆ ಅದು ರಾಂಗ್ ಮೆಥಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸೊ ತಾವು ಯಾವ ರೋ ಅಲ್ಲಿ ಇದ್ದೀರಾ ಅದನ್ನ ಚೆಕ್ ಮಾಡ್ಬಿಟ್ಟು ಕ್ಲಿಕ್ ಮಾಡ್ಬಿಟ್ಟು ಫಸ್ಟ್ ಸಬ್ಜೆಕ್ಟ್ ಇಟ್ಕೊಂಡು ಲಾಸ್ಟ್ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಬ್ರಾಕೆಟ್ ಕ್ಲೋಸ್ ಮಾಡಿ ಮತ್ತೆ ಪ್ರೆಸ್ ದ ಎಂಟರ್ ಕೀ. ಸೊ ಇದು ಕೂಡ ಸೇಮ್ ಪ್ರೊಸೀಜರ್. ಒಂದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್. ಸೇಮ್ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ನೋಡಿ. ಈಗ ಸಪೋಸ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ 99 ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಯಾವ್ದಪ್ಪ ಅಂದ್ರೆ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ. ಒಂದ್ ಯಾವ್ದೋ ಬೇರೆ ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಬಂದ್ಬಿಟ್ಟು 100 ಮಾರ್ಕ್ಸ್ ಕೊಡ್ತೀನಿ. ಏನಪ್ಪಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ 100 ಮಾರ್ಕ್ಸ್. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ತಮ್ದು ಟೋಟಲ್ ಪರ್ಸೆಂಟೇಜ್ ಮತ್ತೆ ಮ್ಯಾಕ್ಸಿಮಮ್ ಎಲ್ಲವೂ ಕೂಡ ಏನಾಗುತ್ತಪ್ಪ ಅಂದ್ರೆ ಚೇಂಜಸ್ ಆಗುತ್ತೆ. ಸೊ ಇದಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾವು ಈಗ ನೋಡಿ ಇದರಲ್ಲಿ ಎಷ್ಟಿದೆಪ್ಪ ಅಂದ್ರೆ 79 ಇದೆ. 74 ಇರ್ತಕ್ಕಂಥಲ್ಲಿ 90 ಅಂತ ಕೊಡ್ತೀನಿ. ಏನಾಗುತ್ತಪ್ಪ ಅಂದ್ರೆ ಸೊ ಟೋಟಲ್ ಕೂಡ ಚೇಂಜ್ ಆಗುತ್ತೆ, ಪರ್ಸೆಂಟೇಜ್ ಚೇಂಜ್ ಆಗುತ್ತೆ ಮತ್ತೆ ಮ್ಯಾಕ್ಸಿಮಮ್. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮ್ದು ಇರ್ತಕ್ಕಂಥ ಎಕ್ಸೆಲ್ ಅಲ್ಲಿ ಇರ್ತಕ್ಕಂಥ
ಪವರ್. ತಾವು ಏನಾದರೂ ಚೇಂಜಸ್ ಮಾಡಿದ್ರೆ ಇಟ್ ವಿಲ್ ಚೇಂಜ್ ಆಟೋಮೆಟಿಕಲಿ. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಮ್ಯಾಕ್ಸಿಮಮ್ ಆಯ್ತು. ಅದೇ ರೀತಿ ಮಿನಿಮಮ್ ಅಂದ್ರೆ ಕಮ್ಮಿ ಮಾರ್ಕ್ಸ್. ಯಾವ ಸಬ್ಜೆಕ್ಟ್ ಅಲ್ಲಿ ಇವರು ಕಮ್ಮಿ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ, ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಮಾರ್ಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಸೇಮ್ ಇದೆ. ಸೊ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಮಿನ್. ಸೊ ಬಿನ್ ಆದ್ಮೇಲೆ ಬ್ರಾಕೆಟ್ ಓಪನ್ ಮಾಡಿ, ಬ್ರಾಕೆಟ್ ಓಪನ್ ಆದ್ಮೇಲೆ ಮತ್ತೆ ಟೈಪ್ ಮಾಡ್ತಿದ್ರೆ ಮ್ಯಾನ್ಯುವಲಿ ಟೈಪ್ ಮಾಡಬಹುದು, ಅಥವಾ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಡ್ರ್ಯಾಗ್ ಮಾಡ್ತಕ್ಕಂಥ C3 S3 ಬ್ರಾಕೆಟ್ ಕ್ಲೋಸ್, ಪ್ರೆಸ್ ದ ಎಂಟರ್ ಕೀ. ಸೊ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಸೊ ಮಿನಿಮಮ್ ಬ್ರಾಕೆಟ್ ಓಪನ್. ಸೊ ಫಸ್ಟ್ ಸಬ್ಜೆಕ್ಟ್ ಶುಡ್ ಬಿ ಕನ್ನಡ, ಇಟ್ ಈಸ್ ಇನ್ C ಕಾಲಮ್ ಅಂಡ್ ರಿವ್ ಶುಡ್ ಬಿ 4. ಅನಿಲ್ ಅವ್ರದ್ದು ಎಷ್ಟನೇದು ಇದಪ್ಪ ಅಂದ್ರೆ 4, ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಮತ್ತೆ ಲಾಸ್ಟ್ ಸಬ್ಜೆಕ್ಟ್ ಏನಿದೆಪ್ಪ ಅಂದ್ರೆ ಬಂದ್ಬಿಟ್ಟು ಸೋಷಿಯಲ್ ಇದೆ. ಅದು ಯಾವ್ದ್ರಲ್ಲಪ್ಪ ಅಂದ್ರೆ ಬಂದ್ಬಿಟ್ಟು H ಕಾಲಮ್ ಅಲ್ಲಿ H4 ಬ್ರಾಕೆಟ್ ಕ್ಲೋಸ್, ಪ್ರೆಸ್ ದ ಎಂಟರ್. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಮಿನಿಮಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಇನ್ನೊಂದು ಮೆಥಡ್ ಅಪ್ಪ ಅಂದ್ರೆ ಸೇಮ್ ಡ್ರ್ಯಾಗ್ ಅಂಡ್ ಡ್ರಾಪ್ ಇಸ್ ಈಕ್ವಲ್ ಟು ಮೇನ್ ಬ್ರಾಕೆಟ್ ಓಪನ್ ಆಗ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡ್ಬಿಟ್ಟು ಡ್ರ್ಯಾಗ್ ಮಾಡಿ, ಆದ್ಮೇಲೆ ಏನಪ್ಪಾ ಅಂದ್ರೆ ಪ್ರೆಸ್ ದ ಎಂಟರ್ ಕೀ. ಸೊ ಈ ರೀತಿ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಪರ್ಟಿಕ್ಯುಲರ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡಿ ಕೂಡ ತಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬಹುದು, ಅಥವಾ ಸೊ ಎಟ್ ಎ ಟೈಮ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ತಮಗೆ ಸೊ ಈಗ ಡಿಲೀಟ್ ಮಾಡ್ತೀನಿ, ಒಂದನೇ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡ್ಬಿಟ್ಟು ಈ ರೀತಿ 4 ತಾವು ಕ್ಯಾಲ್ಕುಲೇಟ್ ಮಾಡಿದೀರಾ. ಸೊ ಇಲ್ಲಿ ಕೂಡ ಕ್ಲಿಕ್ ಮಾಡ್ಬಿಟ್ಟು ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಕೂಡ ಅಂದ್ರೆ ಎಟ್ ಎ ಟೈಮ್ ಎಲ್ಲ ಟೋಟಲ್ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ಮಿನಿಮಮ್ ಅಥವಾ ಇನ್ನೂ ಮುಂಚೆ ಬೇರೆ ಫಾರ್ಮುಲಾಗಳು ಕೂಡ ಇದ್ರೆ ಅವು ಕೂಡ ಏನಾಗ್ತಾವಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಗ್ತವೆ. ಇದು ಏನಪ್ಪಾ ಅಂದ್ರೆ ತಮಗೆ ಬಂದ್ಬಿಟ್ಟು ಇವತ್ತಿಂದು ಕ್ಲಾಸ್. ಅಂದ್ರೆ ಏನಪ್ಪಾ ಅಂದ್ರೆ ಟೋಟಲ್ ಮಾರ್ಕ್ಸ್, ಪರ್ಸೆಂಟೇಜ್, ಮ್ಯಾಕ್ಸಿಮಮ್ ಅಂಡ್ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಮಿನಿಮಮ್. ಟೋಟಲ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ತಮಗೆ ಸೊ 4 ಫಾರ್ಮುಲಾಗಳು ಆಗಿದೆ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.